ಇನ್ನು ಆಕ್ಚುಲಿ ಈ ಸೀಸನ್ ಅಲ್ಲಿ ಬಹಳಷ್ಟು ಜನ ಪ್ರೇಕ್ಷಕರಿಗೆ ಅನ್ಸಿರೋದು ಏನು ಅಂತಂದ್ರೆ 50 ದಿನ ಆಗೋಯ್ತು, ಬಟ್ ಸ್ಟಿಲ್ ಇನ್ನೂ ಎಲ್ರು ಅಡ್ಜಸ್ಟ್ ಆಗೋದ್ರಲ್ಲೇ ಇದಾರೆ, ಇನ್ನು ಆಟ ಶುರು ಮಾಡುವ ಹಂತದಲ್ಲೇ ಇದಾರೆ. ಬಿಕಾಸ್ ನಮ್ಗೆ ಈಗ ಕ್ಲಿಯರ್ ಪಿಕ್ಚರ್ ಇನ್ನೂ ಸಿಗ್ತಾ ಇಲ್ಲ, ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಥವಾ ಇವ್ರು ಪಕ್ಕ ಈ ತರ ಟಾಪ್ 3 ಅಲ್ಲಿ ಬಂದೇ ಬರ್ತಾರೆ ಅನ್ನೋ ತರ ಇನ್ನೂ ಕರೆಕ್ಟ್ ಆಗಿ ಪಿಕ್ಚರ್ ಸಿಗ್ತಿಲ್ಲ ಆಕ್ಚುಲಿ. ಅದು ಎಲ್ಲೋ ಒಂದ್ ಕಡೆ ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಸುದೀಪ್ ಅವರು ನಿಮ್ಮನ್ನ ಮಾತಾಡ್ಸುವಾಗ ಕೂಡ ಈಗ ಮಂಜು ಅವ್ರು ಏನೋ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ, ಅದ್ ನಿಮಗೆ ತಪ್ಪು ಅಂತ ಅನ್ಸಿರುತ್ತೆ. ಬಟ್ ಸುದೀಪ್ ಅವ್ರು ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋದು ತಪ್ಪಲ್ಲ, ಇದು ಬೇಕು ಆಟಕ್ಕೆ ಅಂತ. ಬಟ್ ನೀವು ತುಂಬಾ ಇನ್ನೋಸೆಂಟ್ ಆಗಿ ಅವ್ರ ಹತ್ರ ಮಾತಾಡ್ತೀರಾ, ಇಲ್ಲ ಅದು ತಪ್ಪಲ್ವಾ, ಎಷ್ಟೊಂದೆಲ್ಲ ಮಾಡಿರ್ತಾರೆ, ಅದು ಇಟ್ಟಿರೋದೇ ಹಂಗಲ್ವಾ, 4 ಜನ ಬರ್ಬೇಕು ಬಾಲಿಗೋಸ್ಕರ ಕಷ್ಟಪಡ್ಬೇಕು ಆ ತರದೆಲ್ಲ. ಅಂದ್ರೆ ಗೇಮ್ ನ ಅರ್ಥ ಮಾಡ್ಕೊಂಡಿರ್ಲಿಲ್ವಾ ನೀವು? ಅಂದ್ರೆ ಈ ತರ ಏನಾದ್ರು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದ್ರೆ ಮಾತ್ರನೇ ಮುಂದೆ ಹೋಗ್ಲಿಕ್ಕೆ ಆಗೋದು ಅನ್ನೋಂಥದ್ದು ಆಕ್ಚುಲಿ ಯಾಕೆ ನಿಮ್ ತಲೆಗೆ ಇನ್ನೂ ಬಂದಿರ್ಲಿಲ್ಲ ಅಂತ. ಇನ್ಫ್ಯಾಕ್ಟ್ ಸುದೀಪ್ ಅವ್ರ ಜೊತೆಗೆ ವಾದ ವಿವಾದ ಕೂಡ ಮಾಡಿದ್ರಿ ನೀವು ಅಲ್ಲಿ, ಇಲ್ಲ ಅದು ತಪ್ಪಲ್ವಾ ಅಂತ. ಬಟ್ ನೀವ್ ಹೇಳ್ತಿರೋ ಪಾಯಿಂಟ್ ಸರಿನೇ, ಬಟ್ ಗೇಮ್ ಅಂತ ಬಂದಾಗ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರ ಅವರು. ಓಕೆ, ಒಂದು ಮ್ಯಾಚ್ ಆಡ್ತಿರುತ್ತೆ RCB ವರ್ಸಸ್ CSK. ನಿಮಗೆ RCB ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಆಡ್ತಾ ಇರ್ತಾರೆ. ಓಕೆ, CSK ಮೇಲಿರೋರು, ಐ ಮೀನ್ ಇವಾಗ ನೀವು RCB ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಯಾರಾದ್ರೂ ನೀವು ಬೆಟ್ ಕಟ್ತೀರಿ ಇವತ್ತು RCBನೇ ಗೆಲ್ಲೋದು ಅಂತ, ನೀವು ಆ ಟೀಮ್ ಮೇಲೆ ಅತಿ ಹೆಚ್ಚು ವಿಶ್ವಾಸದಿಂದ ಗೇಮ್ ನ ಅವರು ಕ್ರಿಕೆಟ್ ತರ ಆಡ್ತಾರೆ ಅಂತ ಅನ್ಕೊಂಡು ಅಲ್ಲಿ RCB CSK ಅಂತ ತಗೊಂಡ್ರೆ ತಪ್ಪಾಗುತ್ತೆ. ಅದ್ ಬೇಡ, 2 ಟೀಮ್ ಇರುತ್ತೆ, 2 ಟೀಮ್ ಕ್ರಿಕೆಟ್ ಆಡ್ತಿರುತ್ತೆ. ಒಂದ್ ಟೀಮ್ ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರ ಮೇಲೆ ತುಂಬಾ ಭರವಸೆ ಇಟ್ಕೊಂಡು ನೀವು ಒಂದು ಬೆಟ್ ಆಗೋದು, ಏನ್ ಬೆಟ್ಟಿಂಗ್ ಆಡೋದು, ಏನೋ ಒಂದ್ ಮಾಡ್ತಿರ್ತೀರ. ಅತಿ ಹೆಚ್ಚು ವಿಶ್ವಾಸ ನಿಮಗೆ ಒಂದ್ ಟೀಮ್ ಮೇಲೆ ಇರುತ್ತೆ, ಆಪೋಸಿಟ್ ಟೀಮ್ ಮೇಲೆ ಇರಲ್ಲ. ಬಟ್ ಅವ್ರ ಆಪೋಸಿಟ್ ಟೀಮ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನೀವು ಇಲ್ಲ ನಿಮ್ ಈ ಟೀಮ್ ಅಲ್ಲಿ ಭರವಸೆ ಇರುತ್ತೆ, ಅವ್ರ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರಿಗೋಸ್ಕರ ಇವ್ರು ಬಿಟ್ಕೊಟ್ರು, ಸೋತ್ರು, ಅವ್ರು ಗೆದ್ರು ಅಂತಂದಾಗ ನಿಮ್ ಮನ್ಸಿಗೆ ಏನಾಗುತ್ತೆ? ಆಬ್ವಿಯಸ್ಲಿ, ಬಟ್ ಅದು ಕ್ರಿಕೆಟ್ ಬೇರೆ ವಿಚಾರ ಆಯ್ತು. ಬಟ್ ಇಲ್ಲಿ ಮನೆಯಲ್ಲಿ ಉಳ್ಕೋಬೇಕು ಅಥವಾ ಈ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗ್ಬೇಕು ಅಂತಂದ್ರೆ ಈ ತರದ್ ಕೆಲವೊಂದಷ್ಟು ಮಾಡ್ಬೇಕಾಗುತ್ತಲ್ವಾ ಮ್ಯಾಚ್ ಫಿಕ್ಸಿಂಗ್ ಅಂತ. ನನ್ನ ಪ್ರಕಾರ ಟಾಸ್ಕ್ ಡಿಸೈನ್ ಏನ್ ಮಾಡಿರ್ತಾರೆ, ರೂಲ್ಸ್ ಬುಕ್ ಅಂತ ಕೊಡ್ತಾರೆ. ಕೆಲವೊಮ್ಮೆ ಅವರೇ ಹೇಳ್ತಾರೆ ಒಳ ಮೈತ್ರಿ ಇಂಪಾರ್ಟೆಂಟ್ ಈ ಟಾಸ್ಕ್ಗೆ ಅಂತ. ನೀವ್ ಡೀಲಿಂಗ್ ಮಾಡ್ಕೊಳ್ಳೋದು ಆ ಟೈಮಲ್ಲಿ ಡೀಲಿಂಗ್ ಮಾಡ್ಕೊಳ್ಳೋದು, ಅವರೇ ಕೊಟ್ಟಿದ್ದಾಗ ಡೀಲಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಬಟ್ ಕೆಲವೊಮ್ಮೆ ಈಗ 4 ಟೀಮ್ ಅಂತ ನೀವು ಡಿಸೈನ್ ಮಾಡಿಸಿ 2 ಟೀಮ್ ನೀವು ಆಲ್ರೆಡಿ ಸುಮ್ನೆ ಫಿಕ್ಸ್ ಮಾಡ್ಕೊಂಡು ಇಂಪಾರ್ಟೆಂಟ್ ನೀವು ಆಡೋದಾರೆ, 2 ಟೀಮ್ಗೆ ಏನ್ ಗೊತ್ತಿರುತ್ತೆ? ಈಗ ಅವ್ರು 4 ಟೀಮ್ ಅಂತ ಡಿಸೈನ್ ಮಾಡಿದ್ರು, ಅದರಲ್ಲಿ ಮಂಜಣ್ಣ ಮತ್ತೆ ಶಿಶಿರು ಡೀಲ್ ಮಾಡ್ಕೊಂಡು ಬಾಲ್ ನ ಅಲ್ಲಿಗೆ ತಗೊಂಡ್ ಹೋಗ್ಬೇಕಾದ್ರೆ ಇಬ್ರು ಸೇರ್ಕೊಂಡು ಒಂದ್ ಕಡೆ ಎನರ್ಜಿ ಹಾಕಿದ್ರೆ ಇವ್ರಿಬ್ರು ಸೇರ್ಕೊಂಡು ಅಲ್ಲಿ ಮಾಡ್ಬೋದಾಗಿತ್ತು. ನಾನು ಅದನ್ನ ಕೇಳ್ದೆ ಆಕ್ಚುಲಿ, ಅಲ್ಲೂ ನಾನು ಕೇಳಿಲ್ಲ ಅಂತ ಏನಿಲ್ಲ. ಓಕೆ, ನೀವು ಆ ಸ್ಟ್ರಾಟಜಿ ಯೂಸ್ ಮಾಡಿದ್ರಲ್ವಾ, ಮಂಜಣ್ಣ ಶಿಶಿರ್ ಯಾವಾಗ ಟಕ್ ಅಂತ ಭವ್ಯಂಗೆ ಐಶ್ವರ್ಯಂಗೆ ಹೇಳ್ಕೊಡ್ತಾರೆ ಒಂದ್ ಕಡೆ ತೆಳ್ಳಿ ಅಂತ. ಚೈತ್ರ ಗೌತಮಿನು ಕ್ಯಾಪ್ಟನ್ಸೆ ಒಂದೊಂದ್ ಟೀಮ್ಗೆ, ನಮ್ ಟೀಮಿಂದ ಗೌತಮಿ ಕ್ಯಾಪ್ಟನ್, ಮೋಕ್ಷಿತ ಅವ್ರ ಟೀಮಿಂದ ಚೈತ್ರ ಕ್ಯಾಪ್ಟನ್. ಸೊ ನೀವಿಬ್ರು ಅಲ್ಲಿ ಭವ್ಯಂಗೆ ಐಶ್ವರ್ಯಂಗೆ ಬಂದಿದ ತಕ್ಷಣ ಅನೌನ್ಸ್ಮೆಂಟ್ ಇವ್ರ ಕಡೆಯಿಂದ ನೀವು ಪ್ಲಾನ್ ಮಾಡ್ಕೊಂಡು ನೀವಿಬ್ರು ಎನರ್ಜಿ ಹಾಕಿ ಈ ಕಡೆ ಪುಷ್ ಮಾಡ್ಬೋದಾಗಿತ್ತಲ್ಲ, ಆಮೇಲೆ ನಾವು ಮಾತಾಡ್ಕೊಬೋದಾಗಿತ್ತಲ್ಲ ಅಂತ ಅವ್ರನ್ನು ನಾನು ಒಂದು ಕ್ವಶನ್ ಮಾಡ್ತೀನಿ. ಅವ್ರು ಅಂದ್ರೆ ಇಲ್ಲ, ಆಟದ ತರ ಆಡೋಣ, ನ್ಯಾಯವಾಗಿ ಆಡೋಣ ಅಂತ ಅವರು ಅಂತಾರೆ. ಸೊ ಪ್ರತಿಯೊಬ್ರು ಬಾಯಿನಲ್ಲೂ ನ್ಯಾಯ ಅಂತ ಇದ್ದಾಗ ನನಗೂನು ಆಟ ನಾನ್ ಅರ್ಥ ಮಾಡ್ಕೊಂಡಿರೋದು ಹಂಗೆ, ಆಟನೇ ಆಗ್ಲಿ ಅಥವಾ ನಮ್ ಲೈಫೇ ಆಗ್ಲಿ ಏನಿರುತ್ತೆ ನ್ಯಾಯವಾಗಿ ಹೆಜ್ಜೆ ಇಡೋಣ ಅನ್ನೋ ಒಂದು ಮೆಂಟಾಲಿಟಿ ನಂದು. ಮೋಸವಾಗಿ ಆಡ್ತೀನಿ ಅನ್ನೋದಾದ್ರೆ ನನ್ ಕೈಲಾಗಲ್ಲ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನಾಲಿಟಿ. ನನಗೆ ಓಕೆ, ಅದು ಆ ಮನೆಗೆ ಬೇಕಾಗಿತ್ತು ಸ್ಟ್ರಾಟಜಿಸ್, ಬಹುಶಃ ಅಲ್ಲಿ ನಾನು ಸೋತ್ನೇನೋ. ನಾನು ನನ್ನ ನಿಜ ಜೀವನದಲ್ಲಿ ಇರ್ಲಿ ಅಥವಾ ರಿಯಾಲಿಟಿ ಶೋಸ್ ನಲ್ಲಾಗಿರ್ಲಿ, ನನ್ಗೆ ನನ್ನ ವ್ಯಕ್ತಿತ್ವ ಏನಿದೆ ಹಂಗೆ ಇದ್ದ ಅಭ್ಯಾಸ. ಸೊ ಸುದೀಪ್ ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಆ ಎಕ್ಸ್ಪ್ಲನೇಷನ್ಗೆ ನೀವು ಅಷ್ಟೇ ನಿಮಗೆ ಓಕೆ ಇಲ್ಲ ಸುದೀಪ್ ಸರ್ ಒಂದು ಕೊಟ್ಟಿದ ತಕ್ಷಣ ನಾನು ಓಕೆ ಅಲ್ಲೇ ಹೇಳಿದ್ನಲ್ವಾ, ಈಗ ಒಬ್ರು ದೊಡ್ಡವ್ರು ನಿಂತ್ಕೊಂಡು ಒಂದು ತಿಳುವಳಿಕೆ ನನಗೆ ಅರ್ಥ ಆಗದೆ ಅದನ್ನ ಅರ್ಥ ಮಾಡಿಸಿದಾರೆ, ಇಲ್ಲಿಗೆ ಅದ್ ಬೇಕು ಅನ್ನೋ ಒಂದು ಇಂಪಾರ್ಟೆನ್ಸ್ ನ ಹೇಳ್ಕೊಟ್ಟಿದ್ದಾರೆ ಅಂದಾಗ ಅದ್ ನಾನು ಕಲೀಲೇಬೇಕಾಗತ್ತಲ್ವಾ. ಈಗ ಸುದೀಪ್ ಸರ್ ಇದು ಹಂಗಲ್ಲಮ್ಮ ಹಿಂಗೆ ಅಂತ ನೀಟಾಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟರು. ಅವಾಗ ಹೌದು ಸರ್ ನೀವ್ ಹೇಳಿದ್ ಕರೆಕ್ಟ್. ಸ್ಟ್ರಾಟಜಿ ಅಂದ್ರೆ ಅವರು ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳಿ, ಮೋಸದ ಆಟ ಆಡಿ ಅಂತ ಅವ್ರು ಹೇಳಲಿಲ್ಲ. ಸ್ಟ್ರಾಟಜಿಸ್ ಯೂಸ್ ಮಾಡಿ ಸ್ಮಾರ್ಟ್ ಆಗಿ ಆಟ ಆಡಿ, ಸ್ಮಾರ್ಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೊರತು ನೀವು ಫಿಕ್ಸಿಂಗ್ ಆಟ ಆಡಿ ಮೋಸದ ಆಟ ಆಡಿ ಅಂತ ಸರ್ ಹೇಳಿಲ್ಲ. ಅವ್ರು ಹೇಳಿದ್ರಲ್ಲೂ ಅರ್ಥ ಇತ್ತು, ಸ್ಟ್ರಾಟಜಿಸ್ ಯೂಸ್ ಮಾಡಿದ್ರೆ ಆಟ ಆಡಕ್ಕಾಗೋದು ಅಂತಂದ್ರು. ಅದು ನೀವು ಮೋಸ ಮಾಡಿ ಅಂತ ಅವ್ರು ಹೇಳಿಲ್ಲ. ಆ ಸ್ಟ್ರಾಟಜಿಸ್ ಹೆಂಗ್ ಯೂಸ್ ಮಾಡ್ತೀರಿ ಅವ್ರು ಹೇಳಿದ್ ಹೆಂಗ್ ಗೊತ್ತಾ, ಆಪೋಸಿಟ್ ಟೀಮ್ ಏನ್ ಸ್ಟ್ರಾಟಜಿಸ್ ಯೂಸ್ ಮಾಡ್ತೀರಿ ಅದನ್ನ ಸೋಲ್ಸಕ್ ನೀವ್ ಯಾವ ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನೀವ್ ಹೆಂಗ್ ಆಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸಿದ್ರು. ಸೊ ಆ ತರ ಹೇಳಿದ್ರಿಂದ ಅದನ್ನ ನಾನು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಗೇಮ್ಗಳಿಗೆ ನಾವು ಯಾವ ತರ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ಬೋದು, ಆಪೋಸಿಟ್ ಟೀಮ್ ಅಲ್ಲಿ ಯಾರಿದ್ದಾರೆ, ಯಾರು ಸ್ಟ್ರಾಂಗ್ ಇದಾರೆ, ಯಾರು ವೀಕ್ ಇದಾರೆ, ಯಾರ ಕೈಲಿ ಏನ್ ಮಾಡಕ್ ಸಾಧ್ಯ, ಯಾರ ಕೈಲಿ ಏನ್ ಮಾಡಕ್ ಸಾಧ್ಯ ಆಗಲ್ಲ ಅನ್ನೋದನ್ನ ತಿಳ್ಕೊಂಡು ನಾವು ಸ್ಟ್ರಾಟಜಿಸ್ ನ ಆ ತರ ಪ್ಲಾನ್ ಮಾಡಿದ್ವಿ. ಮೋಸದ ಆಟ ಆಡ್ಲಿಲ್ಲ, ನ್ಯಾಯವಾಗಿ ಹೆಂಗ್ ಗೆಲ್ಬೇಕು ಅನ್ನೋದನ್ನ ಆಡಿದೆ. ಸುದೀಪ್ ಸರ್ ನೀವ್ ಹೇಳ್ತಿರೋ ಸ್ಟೇಟ್ಮೆಂಟ್ ರಾಂಗ್. ಸುದೀಪ್ ಸರ್ ಮೋಸದ ಆಟ ಆಡಿ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಸ್ಟ್ರಾಟಜಿಸ್ ಯೂಸ್ ಮಾಡೋದು ತಪ್ಪಲ್ಲ ಅಂತ ಹೇಳಿದ್ರು. ಅವ್ರು ಫಿಕ್ಸಿಂಗ್ ಆಡಿ ಅಥವಾ ಮೋಸದ ಆಟ ಆಡಿ ಅಂತ ಅವ್ರು ಹೇಳಿಲ್ಲ. Correct.